ಒಂದ್ ಕಡೆ ಆರ್ಥಿಕ ಶಿಸ್ತು ಅಂತೀರ, ಸಾಲ ತೀರ್ಸಕ್ ಆತ ಇಲ್ಲ. ಸಾಲ ತೀರ್ಸಕ್ ಆತ ಇಲ್ಲ. ನಾನು ಹಂಗೆ ಚೆಕ್ ಮಾಡಿದೆ ಮೊನ್ನೆ, ಒಂದು ಟೋಟಲ್ ಹಾಕಿದೆ ಕೂತ್ಕೊಂಡು, ಎಲ್ಲ ಯೂಟ್ಯೂಬ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದೆ. ಕರ್ನಾಟಕದಲ್ಲಿ ಯಾರು ಅತಿ ಹೆಚ್ಚು ಸಾಲ ಮಾಡಿದವರು ಅಂದ್ರೆ ಸಿದ್ದರಾಮಯ್ಯನವರು. ಅತಿ ಹೆಚ್ಚು ಸಾಲ ಎಷ್ಟಪ್ಪ? 7 ಕೋಟಿನ ಆಯ್ತಾ? ಇಲ್ಲಿ ಬರ್ತೇನೆ. ಸಾಲ ಅಷ್ಟು 7 ಲಕ್ಷ ಕೋಟಿ ಸಾಲ ಮಾಡವ್ರು ಸಿದ್ದರಾಮಣ್ಣ ಒಬ್ರೆ. ಹೈಯೆಸ್ಟ್ ಅವಾರ್ಡ್ ಕೊಡ್ಬೇಕಲ್ಲ ಅವ್ರಿಗೆ. ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ, ಬೇಕಾಬಿಟ್ಟಿ ಸಾಲ ಮಾಡಿದ್ದೀರಾ. ಒಟ್ಟು ಸಾಲ ಸಿದ್ದರಾಮಯ್ಯನವ್ರದ್ದು ಟೋಟಲ್ 7.64 ಲಕ್ಷ ಕೋಟಿ ಸಿದ್ದರಾಮಯ್ಯ ಒಬ್ಬರೇ. ಎಲ್ಲಿಂದ ನಾನು ಹೇಳ್ತಾ ಇರೋದು? ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಯಡಿಯೂರಪ್ಪನವ್ರಿಗೂ ಬೊಮ್ಮ ಎಲ್ಲ ಸೇರಿ ಅವ್ರವ್ರ ಇಂಡಿವಿಜುವಲ್ ಸಾಲನೂ ಐತೆ. ನನ್ನ ಹತ್ರ ಪಟ್ಟಿನೇ ಐತೆ, ಯಾರ್ಯಾರು ಎಷ್ಟೇ ಸಾಲ ಮಾಡವ್ರೆ. ಸಿದ್ದರಾಮಯ್ಯನವರು ಒಬ್ಬರೇ 7.64 ಕೋಟಿ ಸಾಲ ಮಾಡಿದ್ರು. ಆರ್ಥಿಕ ಶಿಸ್ತು ಎಲ್ಲಿಂದ ಬರ್ತದೆ? ಬದನೆಕಾಯಿ ಆರ್ಥಿಕ ಶಿಸ್ತು ಎಲ್ಲಿಂದ ಬರಕ್ಕೆ ಸಾಧ್ಯ? ಇಷ್ಟೊಂದು ಸಾಲ ಮಾಡಿ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಆಮೇಲೆ ಪ್ರಮುಖವಾಗಿ ಈ ಗೃಹಲಕ್ಷ್ಮಿ ಹಣ, ಮೊನ್ನೆ ತೆಂಗಿನಕಾಯಿ ಅವರು ಮಹೇಶ್ ತೆಂಗಿನ ಗೃಹಲಕ್ಷ್ಮಿ ಹಣ 5,000 ಕೋಟಿ. ತಾವು ಆರೋಗ್ಯ ಸರಿ ಇರಲಿಲ್ಲ, ಬೆಳಗಾವಿ ಅಧಿವೇಶನ ಅಲ್ಲಿ 5,000 ಕೋಟಿ ಹಣನ 2 ತಿಂಗಳು ಫೆಬ್ರವರಿ ಮಾರ್ಚ್ ಅಲ್ವನಪ್ಪ, ಫೆಬ್ರವರಿ ಮಾರ್ಚ್ 2 ತಿಂಗಳು ಹಣ ಹಾಕಿಲ್ಲ ಅಂತ ಹೇಳಿದ್ರಿ. ಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಿದ್ರು, ಮುಖ್ಯಮಂತ್ರಿ ಹೇಳಿದ್ರು ಏನೋ ಹಾಕ್ಬಿಡ್ತೀನಪ್ಪ ಅವ್ರಿಗೆ ಅಂತ ಹೇಳಿದ್ರು. ಇದುವರೆಗೂ ಹಾಕಿಲ್ಲ, ಇದುವರೆಗೂ. ಆಮೇಲೆ ನಮ್ಮ DK ಶಿವಕುಮಾರ್ ಅವರೊಂದು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರೇನು ಪ್ರೆಸ್ ಮೀಟ್ ಮಾಡಿದ್ರು ಗೊತ್ತಾ? DK ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ. ಅವ್ರ ಸ್ಟೇಟ್ಮೆಂಟ್, ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ, ಪಾಪ ಹೆಣ್ಮಗಳು ಏನ್ ಮಾಡ್ತಾಳೆ? ನೀವು ನೋಡಿದ್ರೆ ಹಣ ಹಾಕು ಅಂತೀರಾ, ಆ ಹೆಣ್ಮಗಳು ಏನ್ ಮಾಡ್ತಾಳೆ ಅಂತೇಳಿ DK ಶಿವಕುಮಾರ್ ಅವರು ಹೇಳ್ತಾರೆ. ನಾನು ಮುಖ್ಯಮಂತ್ರಿಗಳು ಹೇಳ್ತಾರೆ ಹಣ ಬಿಡುಗಡೆ ಆಗಿದೆ ಅಂತ. ಈ ದೊಡ್ಡ ಮಟ್ಟದ ಹಣ 5,000 ಕೋಟಿ ಎಲ್ಲೋಯ್ತು? ಫೆಬ್ರವರಿ ಮಾರ್ಚ್ 5,000 ಕೋಟಿ, ಅಪ್ರಾಕ್ಸಿಮೇಟ್ 1.5 ಕೋಟಿ ಜನಕ್ಕೆ, 1.5 ಕೋಟಿ ಜನಕ್ಕೆ ಸಿಗ್ಬೇಕಾಯ್ತು, ಎಲ್ಲೋಯ್ತು? ಈ ಜನವರಿಗೆ ಫುಡ್ ಗ್ರೇನು ಬಂದಿಲ್ಲ ಸರ್.